ಬಹು ಮುಖ್ಯವಾಗಿ ಬೇಕಾಗಿರೋದು ರಾಜಕೀಯ ವ್ಯಕ್ತಿಗಳಿಗೆ, ಅವನ ಪ್ರಾಬಲ್ಯತೆ ಅವರಿಗೆ ಹೆಚ್ಚಾಗಿ ಬೇಕಾಗಿರತ್ತೆ ಅಂತ ಯಾಕೆ ಗುರುಜಿ? ಈ ಸೂರ್ಯ ಬಹಳ ಮುಖ್ಯವಾಗಿರೋದು, ಯಾರು ಈ ಸೂರ್ಯನ ನಮಸ್ಕಾರ ಮಾಡ್ತಾರೆ, ಜೀವನ ಪರ್ಯಂತ ಸೂರ್ಯ ಯಾರ ಜೊತೆ ಇರ್ತಾನೆ, ಅವರ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ರೇನೆ ರಾಜಕೀಯದಲ್ಲಿ ಪ್ರಭಾವವಾಗತಕ್ಕಂಥದ್ದು. ಅಥವಾ ಸೂರ್ಯ ಚೆನ್ನಾಗಿದ್ರೆ ರಾಜಕೀಯದಿಂದ ಅಂದರೆ ಗವರ್ಮೆಂಟ್ ಇಂದ, ಸೂರ್ಯನ ಯಾವತ್ತೂ ನಾವು ಗವರ್ಮೆಂಟ್ ಅಂತ ಕರಿತೀವಿ, ಸರ್ಕಾರ ಅಂತ ಕರಿತೀವಿ, ಆಡಳಿತ ಅಂತ ಕರಿತೀವಿ, ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಕೆಲವರಿಗೆ ಸೂರ್ಯ ಪ್ರಭಾವವಾಗಿದ್ದಾಗ ಹಿ ರೂಲ್ಸ್ ದಿ ನೇಷನ್ ಅಥವಾ ಸ್ಟೇಟ್, ಅಥವಾ ಒಂದು ಆಫೀಸಲ್ಲಿ ಒಂದು 20-30 ಜನ ಅಲ್ಲ, 200-300 ಜನ ಅಲ್ಲ, ಒಂದು 2,000 ಜನಕ್ಕೆ ಇವನೇ ಅಡ್ಮಿನಿಸ್ಟ್ರೇಟರ್, ಮ್ಯಾನೇಜರ್ ಅನ್ನೋ ಥರ ಇರ್ತಾರೆ. ಅಂದರೆ ಸೂರ್ಯ ರಾಜಕೀಯದಲ್ಲೇ ಕೊಡಬೇಕು ಅಂತಲ್ಲ, ಅಧಿಕಾರವನ್ನು, ದರ್ಪವನ್ನು, ಅಡ್ಮಿನಿಸ್ಟ್ರೇಷನ್ನ ಕೊಡ್ತಕ್ಕಂಥವನು ಸೂರ್ಯ. ಅಕಸ್ಮಾತು ಶನಿ ಜೊತೆ ಕೂತಿದ್ರೆ ಗ್ಯಾರಂಟಿ ರಾಜಕೀಯ. ಸೂರ್ಯ, ಶನಿಂದ್ರ, ಶನಿ 3 ಜನ ಸೇರಿಬಿಟ್ರೆ ಗೊಂದಲದ ರಾಜಕೀಯ. ಅಂದರೆ ಪುಡಾರಿಗಳಾಗೇ ಇರಬೇಕು, ಪದವಿ ಬರಲ್ಲ, ಜಲಮದಲ್ಲೂ ಬಾಲ ಹಿಡ್ಕೊಂಡೇ ಓಡಾಡಬೇಕೆ ಹೊರತು ಇವನು ಕೂತ್ಕೊಳ್ಳೋಕ್ಕಾಗಲ್ಲ. ಏನು ವೈಟ್ ಆ್ಯಂಡ್ ವೈಟ್ ಹಾಕೋಬೋದು ಅಷ್ಟೇ, ಅವನ ಜೊತೆ ಇವನು ವೈಟ್ ಆ್ಯಂಡ್ ವೈಟು ಡ್ರೈವರು ಹಾಕ್ಕೊತಾನೆ, ಅಟೆಂಡ್ರು ಹಾಕ್ಕೊತಾನೆ, ವಾರ್ಡ್ ಬಾಯು ಹಾಕ್ಕೊತಾನೆ. ಏನು ಮಾಡೋದು, ಈ ನಡುವೆ ಪೇಷಂಟ್ಗೂ ಹಾಕ್ತಾರೆ, ಆದರೆ ಪ್ರಯೋಜನವಿಲ್ಲ. ಕೆಲವರೆಲ್ಲ ಖದರ್ ಅಂತ ಹೇಳ್ತಾರೆ, ಏನು ಇಸ್ತ್ರಿ ಮಾಡಿ ಕೊಟ್ಟಿದ್ದೆ, ಯಾರಪ್ಪನ ಮನೆ ಗಂಟು ಹೋಗ್ಬೇಕು, ನಾವು ಕಟ್ಟಿರೋ ಟ್ಯಾಕ್ಸಲ್ಲಿ ಇವ್ರು ಮೆರೆಯೋದು, ಹಾಳಾಗಿ ಹೋಗಲಿ. ಕೆಲವರೆಲ್ಲ ಈಗೆಲ್ಲ ಫ್ಯಾಷನ್ ಚೇಂಜ್ ಮಾಡಿಬಿಡ್ರೆ, ಸ್ವಲ್ಪ ಬಣ್ಣ ಚೇಂಜ್ ಮಾಡ್ಕೊಂಬಿಟ್ಟು ಇವ್ರ ಬಣ್ಣ ಬಯಲಿಗಾಗೋ ಅಷ್ಟರಲ್ಲಿ ಎಲ್ಲ ಲೋಕವೆಲ್ಲ ಏನಾಗತ್ತೆ, ವಿನಾಶಕಾಲ ಹತ್ರಕ್ಕೆ ಬಂದ್ಬಿಡ್ತಾ ಇದೆ. ಅದಕ್ಕೆ ಇಂಥವ್ರಿಗೆಲ್ಲ ದಂಡಂ ದಶಗುಣಂ ಭವೇತ್. ಯಾರು ಕೆಟ್ಟೋಗ್ತಾ ಇದ್ದಾನೆ ಗಮನ ಇದೆಯಾ? ಸೂರ್ಯನೇ ಕೆಟ್ಟೋಗ್ತಾ ಇದ್ದಾನೆ. ಸೂರ್ಯನಲ್ಲಿ ಒಂದು ಒಳ್ಳೆ ಕಾಂತಿಗಳು ಹೊರಗಡೆ ಚುಮ್ಮಿದೆಯಂತೆ. ಮೊನ್ನೆ ತಾನೇ ಸೂರ್ಯ ತನ್ನ ಹೀಟ್ ವೇವ್ಸ್ನ ಅಂತ ಊದಿದೆಯಂತೆ. ಅಂದರೆ ನೋಡಿ, ಇದು ನಾಸಾನಲ್ಲಿ ರಿಪೋರ್ಟು, ಇದೇ ರೀತಿಯಾಗಿ ಬಂದಿರತಕ್ಕಂಥ ವಿಚಾರ, ಅದನ್ನು ತೋರಿಸಿರ್ತಕ್ಕಂಥ ವಿಚಾರ, ಎಲ್ಲ ಮಾಧ್ಯಮಗಳು ಹೇಳಿದ ವಿಚಾರ. ಅದು ಅಲ್ಲಿಂದ ಎಷ್ಟು ಲೈಟ್ ಇಯರ್ಸ್ಗೆ ನಮ್ಮ ಭೂಮಿಯನ್ನು ಸೇರುತ್ತೆ. ಅಲ್ಲಿಂದ ಒಂದು ಊದಿದ್ರೆ ಸೂರ್ಯನಿಂದ ಭೂಮಿಗೆ ಬರಬೇಕಲ್ಲ, ಭೂಮಿ ಏನು ಪಕ್ಕದ ಮನೆನಾ ಇಲ್ಲಿಂದ ಅಲ್ಲಿ ಹೋಗ್ಬಿಡಕ್ಕೆ? ಅಷ್ಟು ದೂರ ಅದು ಬರಬೇಕಾದ್ರೆ, ಅದು ಪ್ರಯಾಣ ಮಾಡಿ ಹಬೆ ಹೊಡಿಬೇಕಾದ್ರೆ ಸಮಯ ಬೇಕು. ಆ ಸಮಯ ಬರೋ ಅಷ್ಟರಲ್ಲಿ ಎಷ್ಟಾಗತ್ತೆ? ನಮ್ಗೇನು ಅಕ್ಟೋಬರ್ ಸೆಪ್ಟೆಂಬರ್ ಬಂದ್ಬಿಡುತ್ತೆ. ಆ ಟೈಮಕ್ಕೆ ಅವನ ಅಕ್ಷಿ ಅಂದರೆ ಇಲ್ಲಿ ಕರೆಂಟು ಪಕ್ಷಿ ಥರ ಹಾರೋಗುತ್ತೆ. ಅದರಿಂದ ಜೀವನದಲ್ಲಿ ಸೂರ್ಯ ಬಹಳ ಮುಖ್ಯ. ಅದಕ್ಕೆ ಸೂರ್ಯ ಎಲ್ಲಿ ಈಶ್ವರನ ನಮಸ್ಕಾರ ಮಾಡ್ತಾ ಇದ್ದಾನೆ, ಆ ಕ್ಷೇತ್ರದ ದರ್ಶನವನ್ನು ಹೀಗೆ ನೋಡ್ತಾ ನಮಸ್ಕಾರ ಮಾಡ್ತಾ ಇದ್ದಾನೆ. ಅವನು ನಮಸ್ಕಾರ ಮಾಡ್ತಾ ಇರೋದಕ್ಕೋಸ್ಕರ ಯಾರಾದರೂ ಹೋಗಿ ಅವನು ಸೂರ್ಯ ಗೊತ್ತಿಲ್ಲದೇನೆ ಅವನಲ್ಲಿ ಇನ್ಫೀರಿಯರಿಟಿ ಇಲ್ಲದೆ ಅವನು ಸುಪೀರಿಯರಿಟಿ ಕೊಡ್ತಾ ಹೋಗುತ್ತೆ, ಆ ತೇಜಸ್ಸು ಅವನು ಕೊಡ್ತಾ ಹೋಗುತ್ತೆ. ಅವನು ಹೋಗಿ ಆ ಸೂರ್ಯನ ನಮಸ್ಕಾರ ಮಾಡ್ತಾ ಭಾನುವಾರ ಏನಾಗುತ್ತೆ, ಇವನಿಗೆ ಒಂದು ಪದವಿ, ಇವನಿಗೊಂದು ಪೋಸ್ಟ್, ಇವನಿಗೊಂದು ಅಧಿಕಾರ ತನಗೆ ಗೊತ್ತಿಲ್ಲದೆ ಬರ್ತಾ ಇರುತ್ತೆ. ಈ ಥರ ನಡೀತಾ ಇರೋದು ಎಲ್ಲಿ ಅಂದರೆ, ನಾವುಗಳು ಆ ವಿಶೇಷವಾಗಿರ್ತಕ್ಕಂಥ ಹೊಸೂರು ರೋಡಲ್ಲಿ ಬೇಗೂರು ಅಂತ ಕರ್ಕೊಂಡು ಹೋದ್ವಿ, ಅಲ್ಲಿರ್ತಕ್ಕಂಥ ಪಾಂಡವರ ಕ್ಷೇತ್ರ ಅಂತ ಕರ್ಕೊಂಡು ಹೋದ್ವಿ, ಶ್ರೀಕೃಷ್ಣ ರಹಸ್ಯದಲ್ಲಿ ತೋರಿಸಿದ್ವಿ. ಆ 5 ಲಿಂಗಗಳಲ್ಲಿ ಒಂದು ಸೂರ್ಯ ಈಶ್ವರನ ನಮಸ್ಕಾರ ಮಾಡ್ತಾ ಇದ್ದಾನೆ. ಈ ದೇವಸ್ಥಾನಕ್ಕೆ ಹೋಗಿ ಬಂದವ್ರ ತಕ್ಷಣ ಎಲ್ಲ ಅಲ್ಲಿ ಎಷ್ಟು ಕೇಳಿದ್ರು, ಇಲ್ಲಿ ಬಂದು ಹೋದರೆ ರಾಜಕೀಯದಲ್ಲಿ ನಿಮ್ಗೆ ಒಳ್ಳೆ ಸ್ಟೇಟಸ್ ಬರುತ್ತೆ. ಇವನೇನು ಹೇಳೋದಲ್ಲ, ಸ್ಟೇಟಸ್ ಬಂದ್ಬಿಡುತ್ತೆ ಅಂದರೆ, ಎಲ್ಲಿ ಸೂರ್ಯ ಇರ್ತಾನೋ ಇವನು ಸ್ಟೇಟಸ್ ಆಟೋಮೆಟಿಕ್ಕಾಗಿ ಡೆವಲಪ್ ಆಗ್ಬಿಡುತ್ತೆ. ಈಗ ಭಾಳ ಜನ ಅಲ್ಲಿ ಹೋಗಿ, ಹೇ ನಾನು ಒಂದು ಪುಡಿಯಾರಿ ಆಗ್ತೀನಿ ಕಣೆ, ನಾನು ಕೌನ್ಸಿಲರ್ ಆಗ್ಬಿಡ್ತೀನಿ ಕಣೆ, ನಾನು MLA ಆಗ್ಬಿಡ್ತೀನಿ ಕಣೆ, ದುಡ್ಡು ಮೇಲೂ ಆಡ್ತೀನಿ ಕಣೆ. ಇವ್ರಿಗೆಲ್ಲ ಶನಿ ವಕ್ರ ಆಗೋದ್ರೆ ಚಾವಟಿ ತೊಗೊಂಡು ಬಾರಿಸ್ತಾನೆ, ಎಲ್ಲಿ ಬಾರಿಸ್ತಾನೆ ಗೊತ್ತಾಗಲ್ಲ, ಯಾವ್ಯಾವ ಮೂಲೆಯಿಂದ ಎತ್ತಾನೆ ಗೊತ್ತಿಲ್ಲ ರಿಪೋರ್ಟ್. ಆದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ನೀವುಗಳು ಅಕಸ್ಮಾತ್ ಏನೇ ಮಾಡಿ ಒಂದು ಸಲ ಜೀವನದಲ್ಲಿ ಅಧಿಕಾರ ಕೊಡೋದು ಆ ಸೂರ್ಯ. ನೀವು ಒಳ್ಳೆಯದನ್ನು ಮಾಡಿ, ಶನಿ ಅಷ್ಟೇ ಒಳ್ಳೆ ಕಾಂತಿನ ಕೊಡ್ತಾನೆ. ಎಷ್ಟೋ ಜನ ನಿಜವಾಗ್ಲೂ ರಾಜಕೀಯ ವ್ಯಕ್ತಿಗಳು ಆ ಕಾಲದಲ್ಲಿ ರಾಜಕೀಯದಲ್ಲಿ ಇರಬಹುದು, ಸಂತೋಷ, ರಾಜಕೀಯ ಮಾಡಬೇಡಿ, ರಾಜಕೀಯದಲ್ಲಿ ಇರಿ. ಯಾರಿಗೆ? ಜನಕ್ಕೆ ಒಳ್ಳೆಯದಕ್ಕೋಸ್ಕರ ಒಂದು ಕಡೆ ಅಧಿಕಾರವನ್ನು ತಗೊಂಡು ಆ ಕೆಲಸಗಳನ್ನು ಮಾಡತಕ್ಕಂಥ ವಿಚಾರಗಳು ತಿಳ್ಕೊಳ್ಳೋಕ್ಕೆ. ಆದರೆ ರಾಜಕೀಯ ಮಾಡಬೇಡಿ. ಜೀವನದಲ್ಲಿ ರಾಜಕೀಯ ಮಾಡಿ 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 ತಮ್ಮನ್ನು ತಾವೇ ಕೊಳ್ತು ಹೋಗಿವೆ. ಅದಕ್ಕೋಸ್ಕರ ನಾವುಗಳು ಈ ವಿಶೇಷವಾಗಿರ್ತಕ್ಕಂಥ ಇವರುಗಳ ಬಗ್ಗೆ ಮಾತಾಡೋಕ್ಕಿಂತ ಕೆಟ್ಟು ಹುಳಗಳ ಬಗ್ಗೆ ನಾವು ಅದಕ್ಕೆ ಮೊದಲಿಂದ ಏನು ಮಾಡ್ತೀವಿ, ದರ್ಪದಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಯಾರು? ಆ ಸಾಕ್ಷಾತ್ ಸೂರ್ಯ. ಈ ಸೂರ್ಯ ಅಡ್ಮಿನಿಸ್ಟ್ರೇಷನ್ನ ಕಳ್ಕೊಳ್ತಾ ಇದ್ದಾನೆ. ಅವನು ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಇದೆಲ್ಲರೂ ಹೇಳಿದ್ರು. ಏನು ಅಂದರೆ, ಇದೆಲ್ಲ ವರ್ಷಾನುಪ್ರತಿ ಬರ್ತಾ ಇದ್ದಾರೆ, ಅದು ಬಂದಾಕ್ಷಣಕ್ಕೆ ಇವರಿಬ್ಬರು ಮೀಟ್ ಮಾಡಿದಾಕ್ಷಣಕ್ಕೆ ಶನಿ ಸೂರ್ಯ ಒಟ್ಟಿಗೆ ಪ್ರಳಯ ಆಗ್ಬಿಡುತ್ತಾ? ಕೆಲವ್ರಿಗೆ ಗೊಂದಲ, ಬೇಕು ಅಂತ ಟೀಕೆ ಟಿಪ್ಪಣಿಗಳು ಮಾಡೋಕ್ಕೆ. ನಾವೊಂದು ಹೇಳ್ತಾ, ಆಲ್ ಟೈಮ್ ಆಸ್ ನಾಟ್ ಯುವರ್ಸ್. ಅಂದರೆ ಎಲ್ಲ ಸಮಯ ನಮಗೆ ಆಗಕ್ಕೆ ಸಾಧ್ಯವಿಲ್ಲ. ಭಗವಂತ ತನ್ನದೇ ಆದ ಒಂದು ಸಮಯ, ತನ್ನದೇ ಆದ ಒಂದು ನಿರ್ಧಾರ ಅಂತ ಮೇಲೆ ಮಾಡಿ ಇಟ್ಬಿಟ್ಟಿರ್ತಾನೆ. ಕೆಲವರು ಹೇಳಿದ್ರು, ಇನ್ನೊಂದು ತಮಾಷೆ ಒಂದು ಹೇಳ್ತೀನಿ ಕೇಳಿ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಅಂದರೆ ಕೆಲವರು ಮದುವೆಗಳು ಆಗಲೇ ಹಣೆ ಬರದಲ್ಲಿ ಬರೆದಿಟ್ಬಿಟ್ಟಿದ್ದಾರೆ ಅಂತಾರೆ. ಆದರೆ
ಕರ್ಮಗಳು ಈ ಹೆಂಡ್ತಿನೇ ಬರಬೇಕಾ, ಅಯ್ಯೋ ಈ ನನ್ನ ಮಗನೇ ನನ್ನ ಗಂಡ ಆಗಬೇಕಾ ಅನ್ನೋ ಕರ್ಮ ಮೇಡ್ ಇನ್ ಭೂಮಿ ಅಲ್ವಾ. ಅದಕ್ಕೆ ಹೆವನ್ನಲ್ಲಿ ಎಲ್ಲ ನೋಡ್ತಾ ಕೂತ್ಕೋಬೇಡಿ, ಲೈಟ್ನಿಂಗ್ ಇಯರ್ಸ್ ಇದ್ದಂಗೆ ಇಲ್ಲೂ ಭೂಮಿಲಿ ಎಲ್ಲ ನಡೆಯುತ್ತೆ. ಭೂಮಿಯ ಭೂಕಂಪ ಆಗತ್ತೆ, ನೀವು ಯಾವ ಸ್ಥಳದಲ್ಲಿ ಇದ್ದು ಏನನ್ನು ಯೋಚನೆ ಮಾಡ್ತೀರಾ ಅನ್ನೋ ಗಮನ ಇರಬೇಕು. ಇದೆಲ್ಲ ಕಾಮನ್ ಸೆನ್ಸ್, ಕಾಮನ್ ಸೈಕಾಲಜಿ. ಅದಕ್ಕೆ ನೀವು ಆ ಸೂರ್ಯನಾರಾಯಣ ಸ್ಮರಣೆಯನ್ನು ಪ್ರತಿ ಭಾನುವಾರದ ದಿವಸ ಯಾರು ನಮಸ್ಕಾರ ಮಾಡ್ತಾರೆ ಆ ದಿನ ಬಿಟ್ಟು ಪ್ರತಿದಿನವೂ ಬೆಳಗ್ಗೆ ಎದ್ದ ತಕ್ಷಣ ಆದಿತ್ಯ ಹೃದಯ ಕ್ಯಾಸೆಟ್ಸ್ನ, ಆದಿತ್ಯ ಹೃದಯ ಸಿಡಿಗಳನ್ನ ನೀವು ಮನೆಯಲ್ಲಿ ಪ್ರತ್ಯಕ್ಷವಾಗಿ ಯಾರು ಹಾಕ್ಕೊಂತೀರ ನಿಮ್ಮ ಮನೆ ರೋಗ ರುಜಿನಗಳು ಬರಲ್ಲ. ಆ ವೇವ್ಸ್ ಹಾಕ್ಬಿಟ್ಟು ಬಾತ್ರೂಮ್ಗೆ ಹೋಗ್ಬಿಟ್ಟು ಅನ್ಕೊಂಡು ಕೂತ್ಕೊಂಡು ಹಂಗಲ್ಲ, ಸ್ನಾನ ಬೆಳಗ್ಗೆ ಎದ್ದು ಮುಗ್ದು ಹೋಗಿರಬೇಕು, ಹಾಕ್ಕೊಂಡಿರಬೇಕು, ಪಕ್ಕದಲ್ಲಿ ಕೂತ್ಕೊಂಡು ಆ ಸೂರ್ಯನ ನಮಸ್ಕಾರ ಮಾಡ್ತಾ ಇರಬೇಕು. 12 ನಮಸ್ಕಾರಗಳನ್ನ ಹಾಕಬೇಕು. ಸೂರ್ಯನ ನಮಸ್ಕಾರ ಇಲ್ಲದೆ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ, ರಥಸಪ್ತಮಿ ದಿವಸ ಇದು ಸತ್ಯವಾದ ಘಟನೆ. ಸೂರ್ಯ ಬರೋ ಸಮಯಕ್ಕೆ ಯಾವ ನನ್ನ ಮಗ ಮಲ್ಕೊಂಡಿರ್ತಾನೋ ಅವನಿಗೆ ಗ್ಯಾರಂಟಿ ರೋಗಗಳು ಜಾಸ್ತಿ, ದಾರಿದ್ರ್ಯ ಜಾಸ್ತಿ. ಯಾಕೆಂದರೆ ರಾಜಾದಿರಾಜನಾಗಿರ್ತಕ್ಕಂಥ ಸೂರ್ಯನೇ ಬಂದಾಗ ನೀವು ಮಲಗಿದ್ರೆ ಪ್ರಯೋಜನವಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನಾವೆಲ್ಲ ಏನು ಮಾಡ್ತೀವಿ, ಸ್ನಾನ ಪೂಜೆ ಪುನಸ್ಕಾರಗಳನ್ನ ಆಮೇಲೆ ಮಾಡ್ಕೋಬೋದು, ಜಪವನ್ನು ಅಟ್ಲೀಸ್ಟ್ ಅವನು ಬಂದ ಸಮಯದಲ್ಲಿ ಎದ್ದು ಬಿಟ್ಟಿರಬೇಕು ಅಂತ ಹೇಳ್ತೀವಿ. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ವಿಭೂತಿ ಭಸ್ಮ ಹಚ್ಕೊಂಡು ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ ಸ್ವಿಚ್ ಹಾಕಿರಿ, ಬೇಡ ಅಂದಿಲ್ಲ. ಇಲ್ಲಿ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಓಂ ನಮ, ಅಂದರೆ ಆ ಸಮಯಕ್ಕೆ ನಿದ್ರೆ ಇರಬಾರ್ದು, ಹಾಸಿಗೆ ಮೇಲೆ ಇರಬಾರ್ದು. ಹಾಸಿಗೆ ಮೇಲೆ ಇದ್ದರೆ ಹೆಣದ ಸಮಯ, ಅಂದರೆ ಯು ಆರ್ ಗೋಯಿಂಗ್ ನಿಯರ್ ಟು ಡೆತ್ ಅಂತ ಅರ್ಥ. ಯಾವತ್ತು ಸೂರ್ಯನಿಗೆ ನೀವು ವೆಲ್ಕಮ್ ಮಾಡಬೇಕು, ಅವನು ಬಂದು ಎದಾಳ ಮೇಲಕ್ಕೆ ಅಂತ ಹೇಳಿ ರಗ್ಗನ ಎಬ್ಬಿಸೋದು ಅದೆಲ್ಲ ಪ್ರಯೋಜನ ಇಲ್ಲ. ನಿಮಗೆ ಬುದ್ಧಿ ಇರಬೇಕ್ರಿ ಅದು. ಅಂಥ ಸೂರ್ಯನು ಇವತ್ತು ಪ್ರಪಂಚ ಪೂರ್ತಿ ವರ್ಲ್ಡ್ಸ್ ಫಸ್ಟ್ ಪೀಪಲ್ ಹೂ ಸೀಸ್ ದಿ ಸನ್ ಅಂದ್ರೆ ಯಾರೋ ಜಾಪನೀಸ್. ಯಾತಕ್ಕೆ ಹಂಗಿದ್ದಾರೆ? ಹಿರೋಶಿಮಾ ಅಂತ ದೊಡ್ಡ ಬಾಂಬ್ ಬಿದ್ದ ಮೇಲೂ ಇವತ್ತಿನ ದಿವಸ ಎಷ್ಟು ಬೇಗ ಚೇತರಿಸ್ಕೊಂಡಿದ್ದಾರೆ ಅಂದರೆ ಇಡೀ ಜಪಾನ್ ಕೊಳ್ಕೊಂಡೋಯ್ತು, ಆದರೆ ಎಷ್ಟು ಚೇತರಿಸ್ಕೊಂಡಿದ್ದಾರೆ ಅಂದರೆ ಆ ಕುಬ್ಜವಾಗಿರ್ತಕ್ಕಂಥ ಪುಟ್ ಅವರೇ ಇಷ್ಟೊಂದು ಅಭಿವೃದ್ಧಿ ಪಡಿಸಿರ್ಬೇಕಾದ್ರೆ ಸೂರ್ಯನು ಭಾರತ ದೇಶದಲ್ಲಿ ಎತ್ತ ಶಕ್ತಿಯಾಗಿ ನಾವು ಮಧ್ಯ ಬಂದಿದ್ದೀವಿ. ಆ ಸೂರ್ಯ ಹೋಗ್ತಾ ಪಾಶ್ಚಿಮ ದೇಶಕ್ಕೆ ಹೋಗೋಕ್ಕೆ ಮೊದಲು ನಾವು ಎದ್ದು ಬಿಡಬೇಕು. ಅದಕ್ಕೆ ಸೂರ್ಯ 5 ಗಂಟೆಗೆ ಪ್ರವೇಶ. ಅದಕ್ಕೆ ಇವತ್ತಿಗೂ ಶಾಸ್ತ್ರದಲ್ಲಿ ಜ್ಯೋತಿಷದಲ್ಲಿ ಏನು ಹೇಳ್ತೀವಿ ಅಂದರೆ 12 ಗಂಟೆ ಮೇಲೆ ಆದ ತಕ್ಷಣವೇ ನೆಕ್ಸ್ಟ್ ಡೇ ಅಂತ ಕೌಂಟ್ ಮಾಡಲ್ಲ, ನಾವು ಸೂರ್ಯನ್ನೇ ನೋಡೋದು. ಅದಕ್ಕೆ ಆ ಸೌರಮಾನ ಸೂರ್ಯನ ಸ್ಮರಣೆ ಮಾಡಿಕೊಂಡು ಚಾಂದ್ರಮಾನದಲ್ಲಿರ್ತಕ್ಕಂಥ ಪರಿವರ್ತನೆ ಮಾಡಿಕೊಂಡು ಸೂರ್ಯ ಯಾವತ್ತು ಮೇಲ್ಗಡೆ ಬರ್ತಾನೋ ಆವತ್ತು ಸೆಕೆಂಡ್ ಡೇ, ಅವತ್ತೇ ಫಸ್ಟ್ ಡೇ, ಅವತ್ತೇ ಅವನ ಮೇಲೆ ಬರ್ತಕ್ಕಂಥ ಪರಿವರ್ತನೆ. 12 ಗಂಟೆ ಮೇಲೆ ಆದ ತಕ್ಷಣಕ್ಕೆ ನಾವು ಯಾವತ್ತೂ ಸೆಕೆಂಡ್ ಡೇ ಅನ್ನಲ್ಲ, ನೀವು ಹಿಂದಿನ ದಿವಸನೇ ಹುಟ್ಟಿರೋದು, ಗಮನ ಇಡ್ಲಿ, ತಲೆಗೆ ಹಾಕ್ಕೊಂಡ್ರಿ. ಇಷ್ಟೂ ಪರಿವರ್ತನೆ ಸಾಕ್ಷ್ಯರೂಪವಾಗಿರ್ತಕ್ಕಂಥ ಅನುಗ್ರಹದಲ್ಲಿ ಆ ಸೂರ್ಯನಾರಾಯಣ ಸ್ಮರಣೆ ಮಾಡ್ಕೊಳ್ತಕ್ಕಂಥನು ಯಾರು? ಇದೇ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ. ಇವತ್ತು ಆ ಕೃಷ್ಣ ಪರಮಾತ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಮರಣೆ ಮಾಡ್ಕೋಬೇಕು. ಯತ್ರ ಯೋಗೀಶ್ವರ ಕೃಷ್ಣ ಯತ್ರೋತ್ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ ಭೂತಿದ್ರುವ ನೀತಿರ್ಮತಿರ್ಮಮ್ಮ. ಅವನು ಆ ನೀತಿಯನ್ನು ತಿರುಗಿಸ್ಬಿಟ್ಟ. ಯಾರೋ ಕೃಷ್ಣ ಅಧರ್ಮವನ್ನು ಯಾವ ಕಾಲಕ್ಕೂ ಆಗಬಾರ್ದು ಅಂತ ಹೇಳಿ ತಾನು ಅಧರ್ಮ ಮಾಡಿಬಿಟ್ಟ. ಅದಕ್ಕೆ ಅವನು ಅನುಭವಿಸ್ತಾ ಇರೋದು ಏನಂದರೆ ಇವತ್ತು ಜ್ಞಾಪಕ ಶಕ್ತಿ ಇಲ್ಲದೆ ಕೃಷ್ಣ ಪರಮಾತ್ಮ ಇಡೀ ಜಗತ್ತು ಅನುಭವಿಸ್ತಾ ಇದೆ. ಅಂದರೆ ಗಾಂಧಾರಿ ಹಾಕಿರೋ ಶಾಪದಲ್ಲಿ ಪರಿವರ್ತನೆ ಆಗದೆ ಇರೋದು. ಅವತ್ತೇನು ಮಾಡ್ಬಿಟ್ಟ ಅಂದರೆ ಆ ಸೂರ್ಯ ಮೇಲ್ಗಡೆ ಬಂದ ಹಾಗೆ ನೀನು ಅಸ್ತವಾದ ಅನ್ನೋ ಥರ ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಅಂದುಬಿಟ್ಟ. ಆಗ ಸೂರ್ಯ ಕೆಳಗೆ ಹೊಟ್ಟೋಯ್ತು. ಓಹೋ ಸರಿ, ಸೂರ್ಯ ಅಸ್ತವಾಗಿ ಹೋಗ್ತಾ ಇದ್ದಾನೆ, ಯುದ್ಧ ನಿಲ್ಸೋಣ ಅಂತ ಎಲ್ಲರೂ ಶಸ್ತ್ರಾಸ್ತ್ರಗಳು ಹಾಕ್ಬಿಟ್ರು. ತಿರುಗಿ ಸೂರ್ಯ ಮೇಲೆ ಬಂದ್ಬಿಟ್ಟ. ಅಷ್ಟರಲ್ಲಿ ಇವನು ಎತ್ಕೊಂಡು ಬಿಲ್ಲು ಬಾಣ ತಗೊಂಡು ಬಾರಿಸ್ಬಿಟ್ಟ. ಹಾಗೆ ಆ ಶರಪಂಜರದಲ್ಲಿ ಬಿದ್ದವರು ಯಾರು? ಸಾಕ್ಷಾತ್ ಭೀಷ್ಮ ಪಿತಾಮಹ. ಶಿಖಂಡಿ ಮುಖಾಂತರವಾಗಿ ಕಾರಣವಾಗಿರ್ತಕ್ಕಂಥ ಭೀಷ್ಮ ಪಿತಾಮಹ ಎಂಥ ಅಡ್ಮಿನಿಸ್ಟ್ರೇಟರ್ ಆದರೂ ಸೂರ್ಯ ನೀಚನ ಕೆಟ್ಟು ಹೋದರೆ ಯಾವನಾದ್ರೂ ಕೆಳಗೆ ಬಂದ್ಬಿಡ್ತಾನೆ. ಅದೇ ಸೂರ್ಯನ ಮುಖಾಂತರವಾಗಿ ದ್ರೋಣಾಚಾರ್ಯರು ಏನು ಮಾಡಿದ್ರು? ಅಶ್ವತ್ಥಾಮ ಕುಂಜರ ವಿಹಾರ ಅಂದರೆ ಅಶ್ವತ್ಥಾಮ ಹತಾಹಿತ ಅಂದ ತಕ್ಷಣ ಆನೇನೋ ಅಶ್ವತ್ಥಾಮ ಸತ್ತೋದಂದರೆ ಆ ಸೂರ್ಯನು ಅಸ್ತವಾಗೋದ. ತನ್ನ ಮಗ ಹೋದ ತಕ್ಷಣಕ್ಕೆ ಇವರು ಶಸ್ತ್ರಾಸ್ತ್ರಗಳು ಹಾಕಿ ಅವರ ಜೀವತ್ಯಾಗ ಆಗೋಯ್ತು. ತದನಂತರ ಇರತಕ್ಕಂಥ ಬಲರಾಮ ಕೃಷ್ಣ ಪರಮಾತ್ಮನಾಗಿರ್ತಕ್ಕಂಥ ಬಲಭಾಗದಲ್ಲಿ ಆ ಬಲರಾಮ ಯುದ್ಧಕ್ಕೆ ಬಂದಾಗ ಯಾರ ಜೊತೆ ನಿಂತ್ಕೊಂಡ? ದುರ್ಯೋಧನ ಜೊತೆ ಹೋಗ್ತೀನಿ ಇಂದ. ಬೇಡ ಅಂತ ಹೇಳಿ ಕೃಷ್ಣ ಪರಮಾತ್ಮ ನಿಲ್ಲಿಸ್ದ. ಆವತ್ತಿನ ದಿವಸ ಬಲರಾಮನಿಗೆ ಬೇರೆ ಕಡೆ ತಿರುಗಿಸ್ಬಿಟ್ಟ. ಯಾಕೆಂದರೆ ದಿಕ್ಕೆ ತಿರುಗಿಬಿಡ್ಬೇಕಂತ ಸೂರ್ಯನ ಆ ಕಡೆ ಓಡಿಸ್ದ. ಆ ರೀತಿಯಾದ ಕೃಷ್ಣ ಪರಮಾತ್ಮನ ಎಷ್ಟೋ ನಾಟಕದಲ್ಲಿ ಕಪಟ ನಾಟಕ ಸೂತ್ರಧಾರ ಭಗವಂತನೇ ಅವನಲ್ಲಿ ಕೇಳ್ತಕ್ಕಂಥ ಸೂರ್ಯನು. ಅದಕ್ಕೆ ಹರಿನಾಮ ಬೋಲೋ ಹರಿನಾಮ ಬೋಲೋ ಅಂತ ಹೇಳಿ ಹರಿಯನ್ನು ಸ್ಮರಣೆ ಮಾಡ್ತಾ ಇರಬೇಕು ಯಾವಾಗ ಭೂಮಿಯಲ್ಲಿದ್ದಾಗ, ಶಿವನಾಮ ಬೋಲೋ ಶಿವನಾಮ ಬೋಲೋ ಅಂತ ಹೇಳ್ತಾ ಇರಬೇಕು ಧ್ಯಾನದಲ್ಲಿದ್ದಾಗ. ಅದಕ್ಕೆ ಧ್ಯಾನಕ್ಕೆ ಶಕ್ತಿಗೆ ಎರಡೂ ಇರತಕ್ಕಂಥನು ಹರಿಹರ ಇರು ಯಾರೂ ಬೇರೆ ಅಲ್ಲ, ಸಾಕ್ಷಾತ್ ದೇವಿ ಅಂಶ. ಅದಕ್ಕೆ ಜೀವಂತವಾಗಿರೋವರೆಗೂ ಆ ದೇವಿ ಅಂಶದಲ್ಲಿ ಸ್ಮರಣೆ ಮಾಡ್ತಾ ಇರಿ. ಈಗ ಬಂದೆ.